have stepped out from the old into the new. Let's work towards a Muslim mayor. A Muslim mayor. What the Islamic, and again, I'm an Orthodox Muslim. 700 years of our trial to conquer Europe by force failed. ಜೊಹ್ರಾನ್ ಮಮ್ದಾನಿ ಅಮೆರಿಕದ ಅತ್ಯಂತ ಪ್ರತಿಷ್ಠಿತ ನಗರ ನ್ಯೂಯಾರ್ಕ್ನ ಮೇಯರ್ ಆಗ್ತಿದ್ದ ಹಾಗೆ ಕೆಲ ಮುಸ್ಲಿಂ ರಾಡಿಕಲ್ಸ್ ವಿಜಯದುಂದುಬಿ ಮೊಳಗಿಸ್ತಾ ಇದ್ದಾರೆ. ಇನ್ನೇನು ಅಮೆರಿಕ, ಯುರೋಪ್ ಇಸ್ಲಾಂ ತೆಕ್ಕೆಗೆ ಬಂದೇ ಬಿಡುತ್ತೆ ಅನ್ನೋ ಭ್ರಮೆಯಲ್ಲಿದ್ದಾರೆ. ತಮ್ಮ ಪ್ಲಾನ್ ಸಕ್ಸಸ್ ಆಯಿತು ಅನ್ನೋ ಸಂಭ್ರಮದಲ್ಲಿದ್ದಾರೆ. ಆದ್ರೆ ಇಲ್ಲಿ ನಿಜವಾಗಿಯೂ ದಂಗಾಗುವ ವಿಷಯ ಬೇರೆಯೇ ಇದೆ. ಅಲ್ಲಿ ಮಮ್ದಾನಿ ಗೆದ್ದ ತಕ್ಷಣ ಇಲ್ಲಿ ಭಾರತದ ಕಾಂಗ್ರೆಸ್ ಪಕ್ಷ ಫುಲ್ ಖುಷಿಯಾಗಿದೆ. ಭಾರತದ ಕಾಂಗ್ರೆಸ್ ಪಕ್ಷದ ನಾಯಕರು ಈ ರಾಡಿಕಲ್ ಮುಸ್ಲಿಂ ಗ್ಯಾಂಗ್ಸ್ಟರ್ ನನ್ನ ಹಾಡಿ ಹೊಗಳ್ತಿದ್ದಾರೆ. ಇವನು ಕಾಂಗ್ರೆಸ್ಗೆ ಮಾದರಿ ಅಂತ ದಿಗ್ವಿಜಯ್ ಸಿಂಗ್ ಹಾಡಿ ಹೊಗಳಿದ್ದಾರೆ. ಇನ್ನು ಪ್ರಿಯಾಂಕಾ ಗಾಂಧಿ ಮಮ್ದಾನಿ ನೆಹರು ಅವರನ್ನ ಕೋಟ್ ಮಾಡಿದ್ದಕ್ಕೆ ಶಭಾಷ್ ಅಂತ ಹೇಳಿ ಬಿಜೆಪಿಯನ್ನೇ ಟ್ರೋಲ್ ಮಾಡಿದ್ದಾರೆ. ಇದು ಕಾಂಗ್ರೆಸ್ನ ನಿಜ ಮುಖ. ಯಾಕಂದ್ರೆ ಮಮ್ದಾನಿ ಮೋದಿ ದ್ವೇಷಿ, ಹಿಂದೂ ವಿರೋಧಿ. ಹೀಗಾಗಿ ಕಾಂಗ್ರೆಸ್ ಅವನನ್ನ ಹೊಗಳ್ತಾ ಇದೆ. ಈ ಮೂಲಕ ಕಾಂಗ್ರೆಸ್ ತನ್ನ ನಿಜ ಬಣ್ಣ ಬಯಲು ಮಾಡಿಕೊಳ್ಳುತ್ತಿದೆ. ಇಷ್ಟೇ ಅಲ್ಲ, ಮಮ್ದಾನಿ ಆಯ್ಕೆಯಿಂದ ವಿಶ್ವದ ಬಹುತೇಕ ಮುಸ್ಲಿಂ ಮತಾಂಧರು ರೋಮಾಂಚನಗೊಂಡಿದ್ದಾರೆ. ಇನ್ನೇನು ತಮ್ಮ ಹೊಸ ಜಿಹಾದ ಯಶಸ್ವಿಯಾಗೇ ಬಿಡುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ. 700 years of our trial to conquer Europe by force failed. They did something wrong, very wrong. They tried for many years to conquer Europe through wars, only wars. ಈಗ ನೀವು ನೋಡ್ತಿರೋ ಈ ದೃಶ್ಯ ಜಸ್ಟ್ ಒಂದು ಥಿಯರಿ ಅಲ್ಲ, ಇದು ಮುಸ್ಲಿಂ ಬ್ರದರ್ಹುಡ್ ನ ಓಪನ್ ಜಿಹಾದ್ ಯೋಜನೆ. ಈ ಇಮಾಮ್ಗಳು ಇಡೀ ಪ್ರಪಂಚದ ಮುಂದೆ ಓಪನ್ ಆಗಿ ಹೇಳ್ತಿದ್ದಾರೆ, 700 ವರ್ಷ ಕತ್ತಿ ಯುದ್ಧದಿಂದ ಯುರೋಪ್ ಗೆಲ್ಲಿಲ್ಲ, ಈಗ ಇಮಿಗ್ರೇಷನ್ ವೆಲ್ಫೇರ್ ಸೌಲಭ್ಯ, ಹೆಚ್ಚು ಮಕ್ಕಳನ್ನ ಮಾಡುವ ಮೂಲಕ ಶಾಂತಿಯುತವಾಗಿ ಗೆಲ್ಲೋಣ. ನೋಡಿ, ಡಾಕ್ಟರ್ ಮುದಾರ್ ಜಹ್ರಾನ್ ಎಂಬಾತ ಪ್ಯಾರಾಸೈಟ್ ತರಹ ಬದುಕಿ ಹೋಸ್ಟ್ ಕಲ್ಚರ್ ನಾಶ ಮಾಡಿ ಅಂತ ಹೇಳ್ದ. ಇದು ಸಾಫ್ಟ್ ಜಿಹಾದ್, ಲವ್ ಜಿಹಾದ್, ಇದೇ ಯೋಜನೆಯ ಒಂದು ಭಾಗ. ನ್ಯೂಯಾರ್ಕ್ ನಲ್ಲಿ ಮಮ್ದಾನಿ, ಲಂಡನ್ ನಲ್ಲಿ ಖಾನ್, ಈ ಮುಸ್ಲಿಂ ಮೇಯರ್ಗಳು ಬಂದಿದ್ದು ಯಾವುದೇ ಆಕಸ್ಮಿಕವಲ್ಲ. ಇದು ಅವರ ಡೆಮೋಕ್ರಫಿಕ್ ಕಾಂಕ್ವೆಸ್ಟ್ ನ ಪ್ಲಾನ್. ಮಮ್ದಾನಿ ಗೆದ್ದಿದ್ದು ಇದೇ ಜಿಹಾದಿ ಯೋಜನೆಯ ಮೊದಲ ಯಶಸ್ವಿ ಸ್ಟೆಪ್. ಪ್ರಶ್ನೆ ಇಷ್ಟೇ, ಇಡೀ ಜಗತ್ತು ಈ ಭಯಾನಕ ಪ್ಲಾನ್ ಬಗ್ಗೆ ಎಚ್ಚರದಿಂದಿರುವಾಗ ನಮ್ಮ ದೇಶದ ಕಾಂಗ್ರೆಸ್ ಪಕ್ಷ ಇದನ್ನ ಯಾಕೆ ಹೊಗಳ್ತಿದೆ? ಯಾಕಂದ್ರೆ ಅವರ ಡಿಎನ್ಎಯಲ್ಲೇ ಮುಸ್ಲಿಂ ಅಪೀಸ್ಮೆಂಟ್ ಮತ್ತು ಹಿಂದೂ ವಿರೋಧಿ ವಿಷ ತುಂಬಿದೆ. ಕಾಂಗ್ರೆಸ್ಗೆ ಹಿಂದೂಗಳ ಸುರಕ್ಷತೆಗಿಂತ ಮುಸ್ಲಿಂ ವೋಟ್ ಬ್ಯಾಂಕ್ ಮುಖ್ಯ. Let's work towards a Muslim mayor. Next election that comes in, nominate people for the school board of education. Next election that comes here, nominate people for the local township. Begin the demographics change. People converted. There's a big, huge conversion going on in this country. Where are the converts? They just convert and they're gone in the wilderness. ಕೇಳಿಸ್ಕೊಳ್ಳಿ, ಈ ಇಮಾಮ್ ಏನ್ ಕೂಗ್ತಾನೆ ಅಂತ. ಮುಸ್ಲಿಮರಲ್ಲಿ ಸರಾಸರಿ 3 ರಿಂದ 4 ಮಕ್ಕಳು, ಅಮೆರಿಕನ್ನರಲ್ಲಿ 1 ರಿಂದ 6 ಮಾತ್ರ. ಮೊದಲು ಮೇಯರ್, ಸ್ಕೂಲ್ ಬೋರ್ಡ್, ನಂತರ ಪ್ರೆಸಿಡೆಂಟ್. ಒಬಾಮಾನಂತೆಯೇ ನಮ್ಮವರು ಅಮೆರಿಕವನ್ನ ಸಂಪೂರ್ಣವಾಗಿ ಸ್ವಾಧೀನಪಡಿಸಿಕೊಳ್ಳುತ್ತಾರೆ ಅಂತ. ಇದು ಡೆಮೋಕ್ರಫಿಕ್ ಬಾಂಬ್. ಭಾರತಕ್ಕೂ ಇದು ಅನ್ವಯ. ಫ್ಯೂ ರಿಸರ್ಚ್ ಕೂಡ ಒಪ್ಕೊಂಡಿದೆ. ಭಾರತದಲ್ಲೂ ಮುಸ್ಲಿಮರ ಸಂಖ್ಯೆ ರಾಕೆಟ್ ತರಹ ಏರ್ತಿದೆ. ಇದು ಸಾಫ್ಟ್ ಜಿಹಾದ್ ಮೂಲಕ ದೇಶವನ್ನ ಹ್ಯಾಕ್ ಮಾಡುವ ಯೋಜನೆಯಾಗಿರಬಹುದು. ನ್ಯೂಯಾರ್ಕ್ ನಲ್ಲಿ ಮಮ್ದಾನಿ ಮೇಯರ್ ಆಗಿ ಗೆದ್ದ ತಕ್ಷಣ ರೇಸ್ ಮೋಡ್ ಆನ್ ಮಾಡ್ಕೊಂಡ. ಇವನಿಗೆ ಅಮೆರಿಕನ್ ಕಾನೂನು ಬೇಕಿಲ್ಲ, ಬೇಕಾಗಿರುವುದು ಶರಿಯಾ. ಎಂತಹವನನ್ನ ಕಾಂಗ್ರೆಸ್ ಹೊಗಳ್ತಾ ಇದೆ ಅಂದ್ರೆ ಎಂತ ವಿಪರ್ಯಾಸ ಅಲ್ವಾ?